ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜೀವಿ ಅಫಿಷಿಯಲ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ಎಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಂದ್ರೆ, ಸರ ಟಿ ಎದ ಓಪನ್ ಬರ್ತಿ ಡೇಟ್ ಫಿಕ್ಸ್ ಮಾಡಿದಾರಂತ್ರಿ, ಅದು ನಿಜ ಅನ್ನೋಂತೇಕ್ಷಿಂದ ಇದನ್ನು ಕಳಿಸಿ ಎಲ್ಲರೂ ನನಗೆ ಕೇಳಕತ್ತಿದ್ರೆ. ಸೊ ಇದು ಗುಡ್ ನ್ಯೂಸಾ? ಸೊ ಇದು ನಿಜ ಐತೆ ಅಥವಾ ಸುಳ್ಳು ಐತಾ? ಸೊ ಇದು ನಿಜ ಆಗಿದ್ರೆ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು? ಸೊ ಇದನ್ನು ಎಲ್ಲರೂ ಸಾಕಷ್ಟು ಜನ ನನಗೆ ಕಳ್ಸಾಕತ್ತಿದ್ರಿ. ಇದು ನನ್ನ ಹತ್ರನೂ ಬಂದೈತಿ, ಆದರೂ ಕೂಡ ಇದ್ರ ಬಗ್ಗೆ ನಾನು ಯಾವುದೂ ವಿಡಿಯೋನ ಮಾಡಿ ಹಾಕಿದ್ದಿಲ್ಲ. ಸೊ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ಬೇಕಂತ ಹೇಳ್ಕಿಸಿಂದ ಸೊ ನಿಮ್ಮ ಮುಂದೆ ಇವತ್ತು ಬಂದಿದ್ದೇನೆ. ಸೊ ಇಲ್ಲಿ ನೋಡ್ಬೋದು ನೀವು, ಸದ್ಯದೊಳಗೆ ಏನೈತಿಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನೈತಪ್ಪ ಅಂತಂದ್ರೆ, ಸೊ 16 ನವಂಬರ್ 2025 ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ 18 ಡಿಸ್ಟಿಕ್ಗಳನ್ನು ನಡೆಸ್ತಾರೆ. ಸೊ ಜೊತೆಗೆ 17 ನವಂಬರ್ 2025 ಹಿಡ್ಕೊಂಡು ಇಲ್ಲಿ ಕೆಳಗಿರುವಂತಹ 13 ಡಿಸ್ಟಿಕ್ಗಳದ ಫಿಸಿಕಲ್ ನಡೀತೈತಿ. ಇದು ಓಪನ್ ಭರ್ತಿ ಆಗಿರ್ತೈತಿ ಅಂತ ಹೇಳ್ಕಿಸಿಂದ ಇದು ಹರಿದಾಡಕತ್ತೈತಿ ಎಲ್ಲ ಕಡೆನೂ. ಆದ್ರೆ ಇದು ಏನೈತಪ್ಪ ಅಂತಂದ್ರೆ, ಸದ್ಯದೊಳಗೆ ಇದು ಆಫೀಷಿಯಲ್ ವೆಬ್ಸೈಟ್ ಒಳಗಡೆ ಯಾವುದ್ರೊಳಗೂ ಬಂದಿಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ, ಇದು ಕರೆಕ್ಟ್ ಐತೋ ಫೇಕ್ ಐತೋ ಗೊತ್ತಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಒಟ್ಟಾರೆ ಏನೈತಿಲ್ಲ ಅಂದ್ರೆ 2024 ನವಂಬರ್ ತಿಂಗಳೊಳಗಡೆ 7ನೇ ತಾರೀಕು ಹಿಡ್ಕೊಂಡು ನವಂಬರ್ 7ನೇ ತಾರೀಕು ಹಿಡ್ಕೊಂಡು ಸ್ಟಾರ್ಟ್ ಆಗಿತ್ತು ಇದು 2024. ಸೊ 2025 ನವಂಬರ್ ನಡೀತಿಂದ ಕೊಟ್ಟಿದ್ದಾರೆ ಇದು ಡೇಟಾ. ಸೊ ಆಫೀಷಿಯಲ್ ವೆಬ್ಸೈಟ್ ಒಳಗಡೆ ಬಂದಿಲ್ಲ. ಆದರೂ ಕೂಡ ಇಲ್ಲಿ ಏನು ಬಟಾಲಿಯನ್ಗಳದಲ್ಲ ಅಲ್ಲೆಲ್ಲನೂ ಕೂಡ ಒಂದು ಸ್ವಲ್ಪ ನವಂಬರ್ ಸಲುವಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳುತ್ತಿರ್ತಕ್ಕಂಥ ಒಂದು ಮಾಹಿತಿ ತಲುಪಿರ್ತೈತೆ. ಸೊ ಇದು ಕನ್ಫರ್ಮ್ ಆಗಿ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬಂದ ಬಳಿಕ ಒಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಬಂದ ಬಳಿಕ ಸೊ ಯಾವ ರೀತಿ ಏನಿರ್ತೈತಿ ಅಂತ ಎಲ್ಲನೂ ಕರೆಕ್ಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಭಾಳಷ್ಟು ಹುಡುಗರು 18 ವಯಸ್ಸು ಹಿಡ್ಕೊಂಡು 42 ವಯಸ್ಸು ಇರುವಂಥವ್ರು, ಏಜ್ ಮುಗಿದಿರ್ತಕ್ಕಂಥವ್ರು, ಹೈಟ್ ಕಡಿಮೆ ಇರತಕ್ಕಂಥವ್ರು, 160 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥವ್ರು ಇದಕ್ಕೆ ಆಯ್ಕೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಆರ್ಮಿ ಮಾಡಬೇಕು, ನಾನು ದೇಶ ಸೇವೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಎಷ್ಟೋ ಪುರುಷರ ಕನಸಿಗೆ ಇದು ಒಂದು ಅವಕಾಶ ಅಂತ ಹೇಳ್ಬೋದು. ಸೊ ಅದು ಯಾವಾಗ ಕರೀತಾರೆ ಏನ ಅಂತ ತಕ್ಷಣ ಆಫೀಸಲ್ಲಿ ವೆಬ್ಸೈಟಿಗೆ ಬಂದ ತಕ್ಷಣ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ಸ್ಥಾನ ಏನೈತಿ ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರಿಪ್ರೇಷನ್ ಏನ. ಸೊ 2024 ನೋಟಿಫಿಕೇಶನ್ದೊಳಗೆ ಯಾವ ರೀತಿ ಇತ್ತು, ಏನು ಎಂತ, ಅದಕ್ಕೆ ಮಾರ್ಕ್ಸ್ ಏನೇನು ಕೊಡ್ತಾರೋ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನನ್ನು ಕೊಡ್ತೀನಿ, ನೋಡ್ಕೊಂತ ಹೋಗ್ರಿ. ಇಲ್ಲಿ ನೋಡ್ಕೋಬೋದು ನೀವು 2024 ನೋಟಿಫಿಕೇಶನನ್ನು ಮುಂದಿಟ್ಕೊಂಡು ಅದ್ರದ್ದು ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, ಹೈಟ್ ಏನಿರ್ತೈತಿ, ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತೈತಿ ಅದ. ಸೊ ಇಲ್ಲಿ ನೋಡ್ಬೋದು ನೀವು 2024. ಸೊ 2024 ಕರ್ನಾಟಕದವ್ರದ್ದು 7ನೇ ತಾರೀಕು ಹಿಡ್ಕೊಂಡು ಸೊ ಇಲ್ಲಿ ಸ್ಟಾರ್ಟ್ ಆಗಿತ್ತು. ಆ ಕಾರಣಕ್ಕಾಗಿ ಏನೈತಿಲ್ಲ ಇದು ನವಂಬರ್ನೊಳಗಡೆ ನಡಿಬೋದು. ಸೊ ನಡೀತೈತಿ ಅಂತ ಹೇಳಿ ಕಿಸಿಂದ ನಿಮ್ಮ ಪ್ರಿಪ್ರೇಷನನ್ನು ಈಗಿಂತ ಸ್ಟಾರ್ಟ್ ಮಾಡಿಬಿಡ್ರಿ. ಅದು ಪ್ಲಸ್ ಪಾಯಿಂಟ್ ಅಂತ ತಿಳ್ಕೊಂಬಿಡ್ರಿ. ನೀವು ಒಟ್ಟಾರೆ ಏನೈತಿಲ್ಲ ಹಾದಿ ಕಾಯ್ಕೋದು ಕುಂದ್ರಕ್ಕೆ ಹೋಗ್ಬೇಡ್ರಿ. ನೀವು ಹಾದಿ ಕಾಯ್ಕೋದು ಕುಂದಿರ್ತೀರಿ, ಮುಂದೆ ನಂದು ಕೂಡಲಿಲ್ಲ ಸರ, ಸೊ ಫಿಸಿಕಲ್ ಪ್ರಾಕ್ಟೀಸ್ ಮಾಡಲಿಲ್ಲರಿ, ಸೊ ಅದು ನೋಟಿಫಿಕೇಶನ್ ಬಂದ ಬಳಿಕ ಓಡ್ತನು ಮಾಡ್ತಾನೆ ಅನ್ನೋದು ತಲೆ ಒಳಗೆ ತೆಗೆದುಬಿಡ್ರಿ. ನಾರ್ಮಲ್ ಆಗಿ ಇದಕ್ಕೆ ಭಾಗಿಯಾಗಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನು ನೋಡ್ಕೊಂಡ್ಬಿಡ್ರಿ. ಸೊ ಸೋಲ್ಜರ್ GD ಡ್ಯೂಟಿಗೆ ಏನೈತಿ 10ನೇ ಪಾಸ್ ಆಗಿರಬೇಕು, 45% ಮ್ಯಾಗ ಆಗಿರಬೇಕು. ಸೊ ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಅಂತೇಶಿಂದ ಏನಿಲ್ಲ 33 ಮಾರ್ಕ್ಸ್ಗಿಂತನೂ ಹೆಚ್ಚಾಗಿ ತೊಗೊಂಡಿರಬೇಕು. ಆಲ್ಮೋಸ್ಟ್ ಆಗಿ ಡಿ ಗ್ರೇಡ್ ಒಳಗಡೆ ಪಾಸ್ ಆಗಿರಬೇಕು. ಮುಂದೆ ಕ್ಲರ್ಕ್ದು ಏನೈತಿಲ್ಲ 10+2 ಅಂದರೆ 12ನೇ ಪಾಸ್ ಆಗಿರಬೇಕು, 60%ಗಿಂತ ಮ್ಯಾಗ ಆಗಿರಬೇಕು. ಇಂಗ್ಲೀಷ್ ಸಬ್ಜೆಕ್ಟ್ ಒಳಗಡೆ 50ಕ್ಕಿಂತ ಮಾರ್ಕ್ಸನ್ನು ಹೆಚ್ಚು ತೊಗೊಂಡಿರಬೇಕು. ಸೋಲ್ಜರ್ ಟ್ರೇಡ್ಸ್ಮನ್ ಏನೈತಿಲ್ಲ ಅದರೊಳಗೆ ಏನೈತಿ 10ನೇ ಪಾಸ್ ಆಗಿರಬೇಕು. ಸೊ ಇಂತಿಷ್ಟ ಪರ್ಸೆಂಟೇಜ್ ಮಾಡಿರ್ಬೇಕಂತ ಏನಿಲ್ಲ, 33 ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಮಾರ್ಕ್ಸನ್ನು ತೊಗೊಂಡಿರಬೇಕು. ಸೊ ಇಲ್ಲೊಂದು ಸೋಲ್ಜರ್ ಟ್ರೇಡ್ಸ್ಮನ್ ಏನೈತಿ 8ನೇ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಇರ್ತೈತೆ. ಸೊ ಅದು ಕೂಡ ಏನೈತಿಲ್ಲ 33 ಪ್ರತಿಯೊಂದು ಸಬ್ಜೆಕ್ಟ್ ಒಳಗಡೆ ತೊಗೊಂಡಿರ್ಬೇಕು. ಇಂತಿಷ್ಟ ಪರ್ಸೆಂಟೇಜ್ ಮಾಡಿರ್ಬೇಕಂತ ಯಾವುದೂ ರೂಲ್ಸ ಇಲ್ಲ. ಸೊ ಇದು ಕ್ವಾಲಿಫಿಕೇಷನ್ ಆಯ್ತು. ಸೊ ಇನ್ನು ಹೈಟ್ ನೋಡ್ಕೋಬೇಕು ನೀವು. ಸೊ 160 ಸೆಂಟಿಮೀಟರ್ ಇದು ಏನೈತಿಲ್ಲ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತೈತಿ. ಇನ್ನು ಉಳಿದಿರ್ತಕ್ಕಂಥದ್ದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್, NC ಸರ್ಟಿಫಿಕೇಟ್ದವ್ರಿಗೆ ಹೈಟ್ ಇದನ್ನಿರಲ್ಲ. ಎಕ್ಸ್ ಸರ್ವಿಸ್ ಮ್ಯಾನ್ ಯಾರು ಇರ್ತೈತಿ ಅಂಥ ಮಕ್ಕಳಿಗೆ 2%. ಸೊ NCC ಇದ್ದವ್ರಿಗೆ 3% ಸೆಂಟಿಮೀಟರ್ ಏನೈತಿಲ್ಲ ಹೈಟ್ ಒಳಗಡೆ ಕನ್ಸೆಷನ್ನ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ಕಡಿಮೆ ಐತಿ, 160 ಸೆಂಟಿಮೀಟರ್ ಇರ್ತಕ್ಕಂಥ ಅಭ್ಯರ್ಥಿಗಳು ಭಾಗಿಯನ್ನು ವಹಿಸಬಹುದು. ಸೊ ಚೆಸ್ಟ್ ಏನೈತಪ್ಪ ಅಂತಂದ್ರೆ 82 ಸೆಂಟಿಮೀಟರ್ ಇಟ್ಕೊಂಡು ಉಬ್ಸಿದ್ರೆ 77 ಸೆಂಟಿಮೀಟರ್ ಆಗಿರ್ಬೇಕು. ಸೊ ಇದೇನು ನಾನು ಮಾಹಿತಿ ಕೊಡಾಕತ್ತೀನಿ, ಇದು ನಿಮಗೆ ಇನ್ಫಾರ್ಮೇಷನ್ನ ಯೂಸ್ ಆಗತ್ತೈತಿ, ನಿಮ್ಗೆ ಹೆಲ್ಪ್ ಆಕೈತಿ ಅಂದ್ರೆ ಮತ್ತೊಬ್ಬ ನಿಮ್ಮ ದೋಸ್ತರಿಗೆ ಆರ್ಮಿ ಕನಸ್ಕೊಂಡಿರ್ತಕ್ಕಂಥವ್ರಿಗೆ ಇದು ವಿಡಿಯೋನ ಶೇರ್ ಮಾಡಿರಿ. ಸೊ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಸರಿಯಾಗಿ ತಿಳಿದಿಲ್ಲ ಅಂತೇಶಿಂದ ಆ ಕಾರಣಕ್ಕಾಗಿ ನಾನು ಕರೆಕ್ಟ್ ಹಂಗೆಲ್ಲ ನೋಡ್ಕೊಂತ ಹೋಗ್ರಿ ಅಂತ ಹೇಳ್ತಿರ್ತೀನಿ. ಸೊ ಸ್ಪೀಡಾಗಿ ಹೇಳೋಕ್ಕೆ ಕಾರಣ ಏನಂದ್ರೆ, ಎಲ್ಲನೂ ಆದಷ್ಟು ಕಡಿಮೆ ಸಮಯ ಒಳಗಡೆ ಇನ್ಫಾರ್ಮೇಷನ್ನ ತಿಳಿಸ್ಬೇಕು ಅನ್ನೋದು ನಾನು ಇದನ್ನು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನು ಚೂಟ್ ಕೊಟ್ಟಿದ್ದಾರೆ ನೋಡಿರಿ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಕಳಿಗೆ ಏನಿಲ್ಲ 2 ಸೆಂಟಿಮೀಟರ್ ಹೈಟ್ ಒಳಗಡೆ ಐತಿ. ಸೊ ಸ್ಪೋರ್ಟ್ಸ್ ಮ್ಯಾನ್ ಇತ್ತಂದ್ರೆ ಅವ್ರಿಗಂತ 3 ಸೆಂಟಿಮೀಟರ್ ಇರ್ತೈತೆ. ಇನ್ನು ಉಳಿದಿರೋದು NCC ಸರ್ಟಿಫಿಕೇಟು ಅದು ಇತ್ತಂದ್ರೆ ಅದಕ್ಕೇನಿಲ್ಲ. ಇನ್ನೊಂದು ಈಗ ಸದ್ಯ NCC ಸರ್ಟಿಫಿಕೇಟ್ ಇದ್ದೋರ್ತಕ್ಕಂಥವ್ರಿಗೆ ಮಾರ್ಕ್ಸನ್ನು ಕೊಡ್ತಿದ್ರು. ಸೊ ಇನ್ನು ಮುಂದೆ ಏನೈತಿ ಡೈರೆಕ್ಟಾಗಿ ಫಿಸಿಕಲ್ ಪಾಸ್ ಆದ್ರೆ ಇದನ್ನು ನಡೆಸ್ತಾರೆ, ಏನು ಮಾಡ್ತಾರೆ ಅಂತ ಹೊಸ ನೋಟಿಫಿಕೇಶನ್ ಏನು ಬರುತ್ತೆ ಅವಾಗ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಸೊ ಕೊಡ್ತೀನಿ. ಇನ್ನು ಇಲ್ಲಿ ಫಿಸಿಕಲ್ ನೋಡ್ಕೊಳ್ರಿ. ಸೊ ಫಿಸಿಕಲ್ ಯಾವ ಥರ ಇರ್ತೈತಿ ಅಂತಾರೆ ಫಸ್ಟ್ ಸ್ಟೇಜ್ ಒಳಗಡೆ. ಸೊ ಇಲ್ಲಿ 18 30 ವರ್ಷ ಇರುವಂಥವ್ರಿಗೆ ಟೈಮಿಂಗ ನೋಡ್ಕೊಳ್ರಿ ಎಷ್ಟು ಮಾರ್ಕ್ಸ್ ಇರ್ತೈತಿ ಅಂತ 5 ನಿಮಿಷ 30 ಸೆಕೆಂಡ್ ಇತ್ತಂದ್ರೆ 60 ಮಾರ್ಕ್ಸ್ ಕೊಡ್ತಾರೆ. ಸೊ ಇಲ್ಲಿ ಅಗ್ನಿವೀರ್ದು ಯಾವ ಥರ ಇತ್ತಲ್ಲ ಅದೇ ಥರ ಫಸ್ಟು ಸೆಕೆಂಡು ಥರ್ಡ್ ಗ್ರೂಪನ್ನು ಸೊ ಇಲ್ಲಿ ಹಿಡಿಯೋಂಗಿಲ್ಲ.
ಸೊ ಎರಡೇ ಗ್ರೂಪನ್ನು ಹಿಡಿತಾರೆ. ತರ್ಡ್ ಗ್ರೂಪ್ ಬಂದ್ರೆ ಅಂದ್ರೆ ಇಲ್ಲಿ 5 ನಿಮಿಷ 46 ಸೆಕೆಂಡ್ ಮ್ಯಾಗ ಬಂದ್ರೆ ಅಂದ್ರೆ ಫೇಲ್ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಏನತ್ತಿಲ್ಲ ಇಲ್ಲಿ ನೀವು ಟಾರ್ಗೆಟ್ ಏನತ್ತಿಲ್ಲ ಫಸ್ಟ್ ಸೆಕೆಂಡ್ ಗ್ರೂಪ್ ಇದ್ದವ್ರು ಅಷ್ಟೇ, ಅಂದ್ರೆ ಕಡಿಮೆ ಸಮಯ ಒಳಗಡೆ ನೀವು ಇಲ್ಲಿ ಇದನ್ನು ಕುಣಿಸ್ಬೇಕು, ನಿಮ್ಗೆ ಮಾರ್ಕ್ಸ್ ಇರ್ತೈತಿ. ಇನ್ನು ಉಳಿದಿರ್ತಕ್ಕಂಥ 31 ವಯಸ್ಸು ಹಿಡ್ಕೊಂಡು 42 ವಯಸ್ಸು ಯಾರತ್ತಿಲ್ಲ ಅಂಥವ್ರಿಗೆ ಏನೈತಿ 6 ನಿಮಿಷ 16 ಸೆಕೆಂಡ್ ಹಿಡ್ಕೊಂಡು 6 ನಿಮಿಷ 30 ಸೆಕೆಂಡು ಫಸ್ಟ್ ಗ್ರೂಪ್ ಅಂತ ಆಯ್ಕೆ ಮಾಡ್ಕೋತಾರೆ, 40 ಮಾರ್ಕ್ಸ್ ಇರ್ತೈತಿ. ಇನ್ನೊಂದು 6 ನಿಮಿಷ 31 ಸೆಕೆಂಡ್ ಮ್ಯಾಗ ಅಬೋವ್ ಬಂದ್ರೆ ಸೊ ಇಲ್ಲಿ ಫೇಲ್ ಅಂತ ಕೊಟ್ಟಿರ್ತಾರೆ, ತಿಳಿತಾ. ಸೊ ಇಲ್ಲಿ ಫಸ್ಟ್ ಗ್ರೂಪ್ ಏನೈತಿ 6 ನಿಮಿಷ 15 ಸೆಕೆಂಡ್ ತನಕ ಇರ್ತೈತಿ, ಯಾರಿಗಿದು 31 ವಯಸ್ಸು ಹಿಡ್ಕೊಂಡು 42 ತನಕ. ಇನ್ನು ಪ್ಲಬ್ಸ್ ನೋಡ್ಕೊಳ್ರಿ, ಪ್ಲಬ್ಸ್ ಏನೈತಿ 10 ಅಬೋವ್ ಹೊಡೆದ್ರಿ ಅಂದ್ರೆ 18 ವಯಸ್ಸು ಹಿಡ್ಕೊಂಡು 30 ವಯಸ್ಸಿರುವಂಥವ್ರು ಸೊ ಅವರಿಗೆ 40 ಮಾರ್ಕ್ಸ್ ಇರ್ತೈತಿ. ಅಂತ 9 ಮ್ಯಾಗ ಹೊಡೆದ್ರಿ ಅಂದ್ರೆ 31 ವಯಸ್ಸು ಹಿಡ್ಕೊಂಡಿರೋರಿಗೆ 40 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲೇನೈತಿ ಪ್ಲಬ್ಸ್ದು ಮಾರ್ಕ್ಸ ನೋಡ್ಕೋಬೋದು. ಸೊ ಇದು ಕೂಡ ಏನೈತಿಲ್ಲ ಫೈನಲ್ ಮೆರಿಟು ಅದು ಇದು ಬರ್ತಿರ್ತೈತಿ. ಇದು ಫಿಸಿಕಲ್ ಒಳಗಡೆ ಪಾಸ್ ಆದವ್ರಿಗೆ ಏನೈತಿಲ್ಲ ಮುಂದೆ ಎಕ್ಸಾಮನ್ನು ನಡೆಸ್ತಾರೆ. ಸೊ ಎಕ್ಸಾಮ್ ಯಾವ ಥರ ಇರ್ತೈತಿ ಅಂತ ನೋಡ್ಕೊಂಬಿಡ್ರಿ. ಜನರಲ್ ನಾಲೆಜ್ 20 ಕ್ವಶನ್ಗಳು ಇರ್ತಾವೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತೈತಿ, ಅಂದ್ರೆ 40 ಮಾರ್ಕ್ಸ್ಗಳ. ಸೊ ಜನರಲ್ ಸೈನ್ಸ್ ಏನೈತಿ 15 ಕ್ವಶನ್ಗಳು ಇರ್ತಾವೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದ್ರೆ 30. ಸೊ ಮ್ಯಾಥ್ಸ್ ಇರ್ತೈತಿ, ಅದರೊಳಗೆ ಏನೈತಿ 15 ಕ್ವಶನ್ಗಳ 30 ಮಾರ್ಕ್ಸ್ ಇರ್ತೈತಿ, ಅಂದ್ರೆ ಟೋಟಲ್ ಆಗಿ 100 ಮಾರ್ಕ್ಸ್ ಇರ್ತೈತಿ, 50 ಪ್ರಶ್ನೆಗಳು ಇರ್ತಾವೆ. ಸೊ ಆದಷ್ಟು ಏನೈತಿಲ್ಲ 32 ನಿಮ್ಗೆ ಕರೆಕ್ಟಂಗಿ ನೋಡ್ಕೊಳ್ರಿ ಮಾರ್ಕ್ಸ್ ಅಂದ್ರೆ ಈಚೆಗೆ. ಸೊ 32 ಕರೆಕ್ಟ್ ಆಗ್ಬೇಕು ಅಂತೇಶಿಂದ ಅವ್ರಿಗೆ ಕೊಟ್ಟಿದ್ದಾರೆ ಮಿನಿಮಮ್ ಪಾಸ್, ಅಂದ್ರೆ 32 ಮಾರ್ಕ್ಸ್ ಬಿದ್ದರೆ ಸಾಕು ಪಾಸ್ ಅಂತೇಶಿಂದ ಕೊಟ್ಟಿದ್ದಾರೆ. ಆದರೆ ಮಿನಿಮಮ್ ಪಾಸಿಗೆ ಸಂಬಂಧ ಬರೋಂಗಿಲ್ಲ. ಇಲ್ಲಿ ನಿಮಗೆ ಬೇಕಾಗಿರ್ತಂಥದ್ದು ಟಾರ್ಗೆಟ್ ಏನೈತಿಲ್ಲ ಪೂರ 100 ಮಾರ್ಕ್ಸ್, ಅದರೊಳಗೆ ಏನೈತಿಲ್ಲ ಮೆರಿಟ್ ಒಳಗೆ ಕೂಡಬೇಕು, ಆ ಥರ ತಯಾರಿ ಮಾಡ್ಕೋಬೇಕು. ಫಸ್ಟ್ ಗ್ರೂಪ್ನಾಗ ರನ್ನಿಂಗ್ ಹೊಡೆದ್ರಿ ಅಂದ್ರೆ ಅಲ್ಲಿ ಏನೈತಿಲ್ಲ ಸೀದಾ ನಿಮ್ಗೆ ಪುಷಪ್ ಚಿನ್ನಪ್ 10 ಹೊಡೆದ್ರಿ ಅಂದ್ರೆ ಅಲ್ಲಿ 100 ಮಾರ್ಕ್ಸ್ ಸಿಗ್ತೈತಿ. ಇಲ್ಲಿ ಏನೈತಿ 30 ಪಾಸ್ ಮಾಡಿದ್ರೆ 60, 160 ಮ್ಯಾಗ ಮಾಡಿರಿ ಅಂದ್ರೆ ಆರಾಮಾಗಿ ನಿಮ್ದು 100% ಸೊ ಜಾಬ್ ಆಗುತ್ತೆ ಅಂತೇಶಿಂದ ತಿಳ್ಕೊಬೇಕು. ಅದನ್ನು ಬಿಟ್ಟು ಕಿಶಿಂದ ಪ್ರಿಪ್ರೇಷನ್ ಚಲ್ತಾಗಿ ಮಾಡೋಂಗಿಲ್ಲ ಸರ್, ಪ್ರಾಕ್ಟೀಸ್ ಮಾಡಲಿಲ್ಲ, ನಂದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ತಂದರೂ ನಡೀದಿಲ್ಲ. ಇಲ್ಲಿ ಮತ್ತೊಮ್ಮೆ ನೋಡ್ಕೋಬೋದು ಯಾವ ಟ್ರೇಡ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಎಷ್ಟು ಕ್ವಶನ್ಗಳು ಇರ್ತಾವೆ ಇಲ್ಲಿ ನೋಡಿರಿ. ಸೋಲ್ಜರ್ ಟ್ರೇಡ್ಸ್ಮನ್ ಆಯಿತು, ಸೋಲ್ಜರ್ ಟ್ರೇಡ್ಸ್ಮನ್ 8th ಮೇಲೆ. ಸೊ ಇದೇನೈತಿಲ್ಲ ಇದೆಲ್ಲನೂ ಕರೆಕ್ಟಾಗಿರ್ತಕ್ಕಂಥದ್ದು ಮಾರ್ಕ್ಸ್ಗಳು. ಮುಂದೆ ಜನರಲ್ ನಾಲೆಡ್ಜು, ಜನರಲ್ ಸೈನ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಏನೈತಿಲ್ಲ ಇದು ಸೋಲ್ಜರ್ ಕ್ಲರ್ಕ್ಸ್ದವ್ರಿಗೆ ಇರ್ತೈತಿ. ಸೊ ಅವ್ರಿಗೆ ಏನೈತಿಲ್ಲ 50 ಪ್ರಶ್ನೆ ಇರ್ತೈತಿ, 100 ಮಾರ್ಕ್ಸ್ ಇರ್ತೈತಿ. ಬಟ್ ಏನೈತಿಲ್ಲ ಇಲ್ಲಿ ಸಬ್ಜೆಕ್ಟ್ಗಳು ಸಪ್ರೇಟಾಗಿ ಕಂಪ್ಯೂಟರ್ ಸೈನ್ಸ್ ಏನೈತಿಲ್ಲ ಇದೊಂದು 5 ಮಾರ್ಕ್ಸ್ 5 ಆ್ಯಡ್ ಆಗಿರ್ತಾವೆ. ಇನ್ನು ಜನರಲ್ ಇಂಗ್ಲೀಷ್ ಏನೈತಿಲ್ಲ 25 ಮಾರ್ಕ್ಸನ್ನು ಇದ್ರೊಳಗೆ ಕೇಳ್ತಾರೆ. ಸೊ ಇಲ್ಲಿ ಜನರಲ್ ಇಂಗ್ಲೀಷನ್ನು ಫಸ್ಟಿಗೆ ಕೇಳೋಂಗಿಲ್ಲ, ತಿಳಿತಾ. ಸೊ ಹಿಂಗಾಗಿ ಏನೈತಿಲ್ಲ ನೀವು ಕರೆಕ್ಟಾಗಿ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ರಿ. ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತಾವು, ಬರ್ತ್ ಸರ್ಟಿಫಿಕೇಟ್ ಸಲುವಾಗಿ ಏನೈತಿ 10ನೇ ಮಾರ್ಕ್ಸ್ ಕಾರ್ಡ ಇರಬೇಕು. ಎಜುಕೇಷನ್ ಸರ್ಟಿಫಿಕೇಟ್ ಬಗ್ಗೆ LC, ಸೊ ಇಂಗ್ಲೀಷ್ LC ಅಂದ್ರೆ ನಿಮ್ದು ಎಲ್ಲಿ 10ನೇ ಮುಗಿದಿರ್ತೈತಿ ಅಥವಾ ಎಲ್ಲಿ 7th ಮುಗಿದಿರ್ತೈತಿ ಅಲ್ಲಿ ನಿಮ್ಗೆ 8ನೇ ಮುಗಿದಲ್ಲಿ ನಿಮ್ದು ಸೆಕೆಂಡ್ LCಯನ್ನು ಕೊಡ್ತಾರೆ. ಸೊ ಜೊತೆಗೆ ಏನೈತಿಲ್ಲ 8th ಕ್ಲಾಸ್ ಪಾಸ್ ಆಗಿರ್ತಕ್ಕಂಥ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಆಲ್ಮೋಸ್ಟ್ ಅಲ್ಲಾಗಿ ಇದು ಬೇಕು ಬರ್ತ್ ಸರ್ಟಿಫಿಕೇಟ್ ಸಲುವಾಗಿ. ಡೊಮೆಸೈಲ್ ಸರ್ಟಿಫಿಕೇಟ್ ಬೇಕು, ಕಾಸ್ಟ್ ಯಾವುದು ನಿಮ್ದು ಏನು ಎಂತ ತೇಸಿಂದ ಅದೊಂದು, ರಿಲಿಜಿಯನ್ ಹಿಂದೂ ಏನು ಮುಸ್ಲಿಮ್ ಮತ್ತಿ ಅದು ಎಲ್ಲರಿಗೂ ಅವ್ರಿಗೆ ಇದ್ದಿರ್ತಕ್ಕಂಥವ್ರಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತೇಶಿಂದ ನಿಮ್ಮದು ಸ್ಕೂಲ್ ಕ್ಯಾರೆಕ್ಟರ್, ಪಂಚಾಯತ್ ಕ್ಯಾರೆಕ್ಟರ್ ಅಂತೇಶಿಂದ ಬರುತ್ತೆ. SH ಅಂತ ಇದ್ದಿದ್ದು ಏನೈತಿಲ್ಲ ನಿಮ್ದು ಫೈನಲ್ ಎಲ್ಲನೂ ಸೆಲೆಕ್ಷನ್ ಆದ್ಮ್ಯಾಗ ಅದು ಬೇಕಾಗ್ತೈತೆ. ರಿಲೇಷನ್ ಸರ್ಟಿಫಿಕೇಟ್ ಇದ್ದರೆ ರಿಲೇಷನ್ ಸರ್ಟಿಫಿಕೇಟ್ ಯಾರು ಅಪ್ಲಿಕೇಶನ್ ಹಾಕಿರ್ತೀರಿ ಅಂಥವ್ರಿಗೆ. ಮೆಡಿಕಲ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಅದು 10ನೇ ಮುಗಿದಿರ್ತಕ್ಕಂಥವ್ರಿಗೆ. ಲಾಸ್ಟ್ 6 ಸ್ಪೋರ್ಟ್ಸ್ ಸಂಬಂಧಪಟ್ಟಿರ್ತಕ್ಕಂಥವ್ರದ್ದು ಸರ್ಟಿಫಿಕೇಟ್ ಎಲ್ಲನೂ ಬೇಕು. ಅದ್ರ ಜೊತೆಗೆ ಏನಂತ ಫೋಟೋ ಬೇಕು, ಆಧಾರ್ ಕಾರ್ಡ್ ಬೇಕು. ಸೊ ಆಧಾರ್ ಕಾರ್ಡ್ ಅಂತ ಒರಿಜಿನಲ್ ಆಗಿರಬೇಕು, ಎಲ್ಲನೂ ಡೂಪ್ಲಿಕೇಟ್ ಆದ ನಡೀತಿ ಅಂತ ಕೇಳಕ್ಕೆ ಹೋಗ್ಬಿಡ್ರಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 20 ಫೋಟೋಗಳು ಬೇಕಾಗ್ತಾವೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ಫಾರ್ಮೇಷನ್ ಎಲ್ಲನೂ ಕೊಡ್ತೀನಿ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬಂದ ತಕ್ಷಣ ಏನೈತಿಲ್ಲ ಸೊ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದೇನೈತಿಲ್ಲ 2024 ಬಿಟ್ಟಿರ್ತಕ್ಕಂಥ TA ನೋಟಿಫಿಕೇಶನ್. ಸೊ ಆ ಪ್ರಕಾರ ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಎಲ್ಲ ಇನ್ಫಾರ್ಮೇಷನ್ ಹೇಳೀನಿ. ಸೊ ಇದು ಬಂದಿದ್ದೇನೈತಿಲ್ಲ ನೀವು ನೋಡಾಕತ್ತೀರಿ. ಸೊ ಇದೇನು ನೋಡಕತ್ತೀರಿ ಇದು ನಿಜ ಆಯಿತು ಫೇಕ್ ಆಯಿತು ಏನಂತ ಅದ್ರ ಬಗ್ಗೆ ಒಟ್ಟ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಒಟ್ಟಾರೆ ಏನೈತಿಲ್ಲ 2024 ಪ್ರಕಾರ ನೋಡ್ಬೇಕಂದ್ರೆ ಇದು ಕೂಡ ಸೊ ನಿಮ್ಗೆ ನಡೆಸ್ಬೋದು ಅನ್ನೋ ಸಾಧ್ಯತೆ ಐತೆ. ಆ ಕಾರಣಕ್ಕಾಗಿ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬಂದ ತಕ್ಷಣ ಇದ್ರದ್ದು ಕೂಡ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಮಾಡ್ತೀನಿ. ಅದನ್ನೆಲ್ಲ ತಲೆಯಾಗಿನ ತೆಗೆದು ಬಿಡ್ರಿ. ಫಿಸಿಕಲ್ ಬೇಕಾಗುತ್ತೆ ಯಾರೇನೆ ಈಗಿಂತ ಸ್ಟಾರ್ಟ್ ಮಾಡಿರಿ. ಫಸ್ಟಿಗೆ ಫಿಸಿಕಲ್ ಇರ್ತೈತಿ, ಅದಾದ್ಮ್ಯಾಗ ಏನೈತಿ ಸೊ ಅದಾದ್ಮ್ಯಾಗ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದ್ಮೇಲೆ ಮೆಡಿಕಲ್ಲ ಫೈನಲ್ ಮೆರಿಟ ಇರ್ತೈತಿ. ಈ ರೀತಿ ಸೆಲೆಕ್ಷನ್ ಪ್ರೊಸೆಸಿಂಗ್ ಇರ್ತೈತಿ. ಅಗದಿ ಹೈಟ್ ಕಡಿಮೆ ಇದ್ದವ್ರದ್ದು ಸೊ ಚೆಸ್ಟ್ ಕಡಿಮೆ ಐತಿ ನಂದು ಮತ್ತು ಏಜ್ ಮುಗಿದೈತಿ ಅನ್ನುವಂತಹ ನಿಮ್ಮ ದೋಸ್ತರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಒಟ್ಟಾರೆ ಏನೈತಿಲ್ಲ ತಯಾರಿ ಚೊಲ್ತೆ ಮಾಡ್ಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.